ಬಟ್ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವತ್ತು ನಾನು ಇವತ್ತಿನ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂತಂದರೆ, ಇವತ್ತು ಬಂದು ನಾನು ನನ್ನ ದುಡಿಮೆ, ಒಂದು ದಿನದ ದುಡಿಮೆ ಟೈಲರ್ ಆಗಿ ಒಂದು ದಿನದಲ್ಲಿ ಎಷ್ಟು ದುಡಿಬೋದು, ಅಂದರೆ ಎಷ್ಟು ಸಂಪಾದಿಸ್ಬೋದು, ಆಮೇಲೆ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಹೊಸೊಬ್ಬರೆಲ್ಲ ಈಗ ಕಲ್ತಿರ್ತಾರೆ, ಟೈಲರಿಂಗ್ ಕಲ್ತಿರ್ತಾರೆ, ಎಷ್ಟು ಮಾಡ್ಬೋದು, ಅವರು ಅಳುಬ್ರು ಅಷ್ಟೊಂದು ಮಾಡ್ತಾರಲ್ವ, ಅಷ್ಟು ಸ್ಟಿಚ್ ಮಾಡ್ತಾರಲ್ವ, ನಾವು ಯಾವ ಥರ ಮಾಡೋದು, ಒಂದು ದಿನದಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ, ಒಂದು ದಿನ ಆಗಲೆಲ್ಲ ತೊಗೊಳ್ತೀವಿ ಟೈಮು ನಾವು ಒಂದು ಸ್ಟಿಚ್ ಮಾಡೋಕ್ಕೆ ಅಂತ ಹೇಳ್ತಾ ಇರ್ತಾರಲ್ವ. ಅವರಿಗೆ ತುಂಬ ಕನ್ಫ್ಯೂಸನ್ ಇರುತ್ತೆ, ಅಷ್ಟೊಂದು ಮಾಡ್ತಾರಲ್ಲ, ನಾವು ಹೆಂಗೆ ಮಾಡೋದು, ನಮಗೆ ಆಗ್ತಾನೆ ಇಲ್ಲ, ಎಷ್ಟು ಟ್ರೈ ಮಾಡಿದ್ರೂ ಆಗೋದಿಲ್ಲ ಅಂತ. ಎಷ್ಟು ಮಾಡೋಕ್ಕಾಗುತ್ತೆ ಮಿನಿಮಮ್ ಅಂದರೆ ಒಬ್ಬರು ಟೈಲರ್ ಆದರೂ ಸಹ, ಹಳಬ್ರಾದರೂ ಸರಿ, ಹೊಸಬ್ರಾದ್ರೂ ಮಿನಿಮಮ್ ಹೊಸಬ್ರು ಟೈಲರ್ಗಳು ಎಷ್ಟು ಮಾಡೋದಕ್ಕಾಗುತ್ತೆ ಮಿನಿಮಮ್ ಅಂತಂದರೆ ನಾವು ಎಷ್ಟು ಒಂದು 10 ಮಾಡ್ಬೋದಾ, 10 ಮಾಡೋ ಒಂದು ದಿವಸ ಎಷ್ಟು ಕಷ್ಟಪಟ್ಟರೆ ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡ್ರೆ ಕಟ್ಟಿಂಗ್ ಆದರೆ 10 ಸ್ಟಿಚ್ ಮಾಡ್ಬೋದು. ಅದು ಇಲ್ಲ ಅಂತಂದರೆ ಹೈಯೆಸ್ಟ್ ಅಂದರೆ ಕಟ್ಟಿಂಗ್ ಮಾಡ್ತೀನಿ ಅಂದರೆ 5 ಸ್ಟಿಚ್ ಮಾಡ್ಬೋದು. ನನ್ನ ಲೆಕ್ಕದಲ್ಲಿ ಒಂದು 5 ಸ್ಟಿಚ್ಚು ಬ್ಲೌಸ್ನ ರೆಡಿ ಮಾಡ್ಕೊಬೋದು. ಅದು ಹಾಗಾದರೆ ಡೈಲಿ ಮಾಡೋದಕ್ಕಾಗಲ್ಲ. ಯಾವ ಮನುಷ್ಯನು ಸಹ ಆ ಥರ ಡೈಲಿ ಮಾಡಿಬಿಟ್ರೆ ಅಷ್ಟೇ, ಅವರು 3 ದಿವಸ 6 ದಿವಸ ಮಾಡೋರು 3 ದಿವಸನೇ ಇರೋದಿಲ್ಲ, ಆ ಥರ ಆಗುತ್ತೆ. ಡೈಲಿ 5, 6 ಆ ಥರ ಸ್ಟಿಚ್ ಮಾಡೋಕ್ಕಾಗಲ್ಲ. ಮಿನಿಮಮ್ ಅಂತಂದರೆ ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತೀವಿ, ನಮ್ಮ ಕಟಿಂಗ್ ಮಾಡಿಕೊಂಡು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತೀವಿ ಅಂದರೆ 3 ಬ್ಲೌಸ್ 3 ಸ್ಯಾರಿ ಜಿಗ್ಜಾಗ್ ಫಾಲ್ ರೆಡಿ ಮಾಡ್ಬೋದು, ಆಯಿತಾ? ಅಷ್ಟೇ, ಎಲ್ಲರಿಗೂ ಆಗೋದು ಅಷ್ಟೇ. ಅದು ನೀಟಾಗಿ ಡೈಲಿನೂ ಅಷ್ಟನ್ನು ಮಾಡ್ಕೊಂಡು ತೊಗೋಬೋದು. 5, 6 ಮಾಡ್ತೀನಿ ನಾನು, ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಆಗೋದಿಲ್ಲ. ಅದು ಎಷ್ಟೇ ಕಷ್ಟ ಬಿದ್ದರೂ ಆಗಲ್ಲ. ಅದು ಕಟ್ಟಿಂಗ್ ಮಾಡಿಕೊಂಡು ಸ್ಟಾಕ್ ಮಾಡ್ಕೊಂಡಿದ್ರೆ ಮಾತ್ರ ಆಗೋದು. ಡೈಲಿ ಮಾಡೋದಕ್ಕೆ ಅಷ್ಟು ಆಗೋದಿಲ್ಲ. ಹಾಗಂತ ತಲೆ ಕೆಡಿಸ್ಕೋಬೇಡಿ, ಅವ್ರು ಅಷ್ಟು ಮಾಡ್ತಾರೆ ಇಷ್ಟು ಮಾಡ್ತಾರೆ ಅನ್ನೋದು ತಲೆ ಕೆಡಿಸ್ಕೋಬೇಡಿ. ನಮಗೆ ಎಷ್ಟು ಆಗುತ್ತೋ ಅಷ್ಟನ್ನು ಮಾಡ್ಕೋಬೋದು. ನಾನು ಅಷ್ಟೇ ಡೈಲಿ ಒಂದು 3 ಬ್ಲೌಸು 3 ಸ್ಯಾರಿ ರೆಡಿ ಮಾಡಿಟ್ಕೊಳ್ತೀನಿ. ಹಾಗಾದರೆ ಒಂದು ಬ್ಲೌಸ್ಗೆ ಎಷ್ಟು ರೇಟ್ ತೊಗೊಳ್ತೀನಿ ನಾನು ಅನ್ನೋದು ಮೇನ್ ಆಗುತ್ತೆ. ಇಲ್ಲಿ ನಾನು ಒಂದು ಬ್ಲೌಸ್ಗೆ ನಾನು 350 ತೊಗೊಳ್ತೀನಿ, ಅಂದರೆ 350 ತೊಗೊಳ್ತೀನಿ. ಒಂದು ಬ್ಲೌಸ್ ರೆಡಿ ಮಾಡೋದಕ್ಕೆ 350 ಮತ್ತು ಸ್ಯಾರಿ 100 ಸೇರಿ 450 ತೊಗೊಳ್ತೀನಿ. 450 × 3 ತೊಗೊಂಡ್ರೆ ನನಗೆ ಸಾಕು, ಒಂದು ದಿನದ್ದು ಸಾಕು ನನಗೆ. ಮತ್ತು ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ನನಗೆ ಮಾತಾಡೋಕ್ಕೂ ಅವೆಲ್ಲ ತುಂಬ ವೆಹಿಕಲ್ಸ್ ಓಡಾಡುವಾಗ ತಕ್ಕತ್ತು ಸೌಂಡ್ ಬರ್ತಾ ಇರುತ್ತೆ. ಹಾಗಾಗಿ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾದರೆ ನಾನು ಒಂದು ದಿನದಲ್ಲಿ ನಾನು ಒಂದು 3 ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಅಂದರೆ ಒಂದು ಸ್ಯಾರಿ ಬ್ಲೌಸ್ ರೆಡಿ ಮಾಡಿದ್ರೆ 450 ನನಗೆ ಸಿಗುತ್ತೆ. 450 3 ಮಾಡ್ಕೊಳ್ತೀನಿ. ಒಂದೊಂದು ದಿವಸ ನನಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ನನ್ನ ಮಗುನ ಕಳಿಸಿ ಮಾಡಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬರೋದು ಲೇಟ್ ಆದ್ರೂ ಸಹ ನಾನು 1-2 ಅಂತೂ ಮಿಸ್ ಮಾಡ್ದಂಗೆ ಮಾಡ್ಕೊಳ್ತೀನಿ. ನನಗೆ ಸಾಕು, ನನಗೆ ಖರ್ಚುಗಳದ್ದು ಎಲ್ಲ ಇದಾದ್ರೂ ನನಗೆ ಮೈಂಟೈನ್ ಆಗುತ್ತೆ, ನನಗೆ ಈ ದುಡಿಮೆ ಕರೆಕ್ಟಾಗಿದೆ. ನಾವು ಸೇವಿಂಗ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಎಲ್ಲದನ್ನೂ ಲೆಕ್ಕ ಹಾಕಬೇಕಲ್ವ. ಈಗ ಲೈನಿಂಗ್ ಆಗಲಿ, ಥ್ರೆಡ್ದೇ ಆಗಲಿ, ನಾವು ಮಾಡೋ ಸ್ಟಿಚಿಂಗ್ ರೇಟ್ ಆಗಲಿ, ಕರೆಂಟ್ ಬಿಟ್ಟೇ ಆಗಲಿ, ಪ್ರತಿಯೊಂದು ಸಹ ನಾವು ಇಲ್ಲಿ ಲೆಕ್ಕ ಹಾಕಬೇಕಾಗುತ್ತೆ. ಅದ್ರ ಲೆಕ್ಕ ಹಾಕಿ ನಮ್ಮ ಖರ್ಚು ಏನು ಕಳ್ಕೊಂಡು ನಮಗೆ ಎಷ್ಟು ಉಳಿತಾಯ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ತೀವಿ ನಾವು. ಹಾಗಾಗಿ ನಾನು ಅಷ್ಟು ರೇಟಾಗಿ ತೊಗೊಳ್ತೀನಿ. ಇನ್ನು ಬೇರೆ ಕಡೆ ಇನ್ನೂ ಜಾಸ್ತಿ ತೊಗೊಳ್ತಾರೆ. ನನಗೆ ನನ್ನ ರೇಟು, ಇಲ್ಲಿರೋ ರೇಟು, ಈ ಸುತ್ತಮುತ್ತ ಏನಿದೆ ಆ ರೇಟು ಪ್ರಕಾರ ನಾವಿಲ್ಲಿ ತೊಗೊಳ್ತಾ ಇದ್ದೀವಿ. ಅದಾದ ನಂತರ ನಾನಿಲ್ಲಿ ನೋಡಿ ಒಂದು ನೆನ್ನೆ ಮತ್ತು ಇವತ್ತಿನ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ, ಈಗ ಒಂದು ಅರ್ಧ ಆಗಿದೆ, ಒಂದು ಹಾಕ್ಕೊಂಡಿದ್ದೀನಿ ನೋಡಿ, ಒಂದು 3, 2, 5 ಇದೆ. ನೆನ್ನೆ ಇವತ್ತಿದ್ದು ಮಾಡಿರೋದು. ಹಾಗೆ ನಾನು ಒಂದೊಂದನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ, ಯಾವುದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಿಲ್ಲ. ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಡ್ತೀನಿ. ನಾನು ಹೆವಿ ಸಹ ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ತೊಗೊಳ್ಳೋದು ಇಟ್ಕೊಳ್ಳೋದು ಆ ಥರ ಎಲ್ಲ ಸಹ ಮಾಡೋದಿಲ್ಲ. ನಾನು ಬಂದಿದ್ದನ್ನು ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ನನ್ನ ದಿನದ ಈ ಸ್ಟಿಚಿಂಗ್ ರೇಟ್ ಎಷ್ಟು ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನನ್ನ ದಿನದ ಸ್ಟಿಚಿಂಗ್ ರೇಟ್ ಇದು. ಎಷ್ಟು ಬ್ಲೌಸ್ ಹೊಲಿತೀನಿ ಅದು ಸಹ ಯಾರಾದ್ರೂ ಅಷ್ಟೇ ಕಂಟಿನ್ಯೂಸ್ ಆಗಿ 6 ಆಗಲಿ 5 ಆಗಲಿ 10 ಆಗಲಿ ಹೊಲಿಯೋದಕ್ಕೆ ಆಗೋದಿಲ್ಲ. ಅದು ಮಿನಿಮಮ್ ಅಷ್ಟೇ. ಅದು ಕಟ್ಟಿಂಗ್ ಎಲ್ಲ ಮುಗಿಸಿ ಏನಕ್ಕೆ ಇದಿಲ್ಲ ಅಂತಂದರೆ ಮಾಡ್ಬೋದು. ಎಲ್ಲ ನಾವೇ ಕಟ್ಟಿಂಗ್ ಮಾಡಿಕೊಂಡು ನಾವೇ ಮಾಡೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟಿಂಗಲ್ಲಿ ಒಂದೇ ಆಗಲಿ ಅದನ್ನೇ ಆಗಲಿ ನೀಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು
2 ಆಗ್ತಾ ಇರುತ್ತೆ, ಆಮೇಲೆ 3 ಮಾಡ್ಕೊಳ್ತಾ ಹೋಗ್ತಾಯಿರಿ. ಅಲ್ಲಿ ಏನು ರೇಟ್ ಇರುತ್ತೆ ಅದನ್ನು ನೋಡಿ ತೊಗೊಳ್ಳಿ. ಆಮೇಲೆ ನಿಮ್ಮ ಸ್ಟಿಚಿಂಗ್ ರೇಟ್, ನಿಮ್ಮ ಸ್ಟಿಚಿಂಗ್ ಇಷ್ಟ ಆಗಿ ಇದಾಯಿದ್ರೆ ಅವರೇ ಬರ್ತಾರೆ. ಆವಾಗ 50 ರೂಪಾಯಿ 50 ರೂಪಾಯಿಗೆ ಇಲ್ಲ 20 ರೂಪಾಯಿ ಎಷ್ಟಾಗುತ್ತೆ ಹಳ್ಳಿ ಕಡೆ ಹಿಂಗೆ ಅಲ್ಲಿ ರೇಟ್ ಹೆಂಗೆ ನಡೀತಾ ಇರುತ್ತೆ ಆ ಥರ ಏರ್ಸ್ಕೊಳ್ತಾ ಹೋಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಸ್ಟಿಚ್ ಮಾಡೋಕ್ಕಾಗೋದು. ಅಷ್ಟು ಹೇಳಿದಷ್ಟು ನಮ್ಮ ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತಂದರೆ ಅಷ್ಟೊಂದು ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಮನುಷ್ಯನಿಗಾಗಲಿ ಹೆವಿ ಆಗುತ್ತೆ, ಮಾಡೋದಕ್ಕಾಗೋದಿಲ್ಲ. ಇಷ್ಟು ಮಾಡ್ಬೋದು ಅಷ್ಟೇ. ನನ್ನ ವಿಡಿಯೋ ಇಷ್ಟ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಬಾಯ್.